ಭಾರತದಲ್ಲಿ 10 ಭ್ರಷ್ಟ ಇಲಾಖೆಗಳ ವರದಿ ಸಿಕ್ಕಿದೆ. ಅದರಲ್ಲಿ 7ನೇ ಭ್ರಷ್ಟ ಇಲಾಖೆ ಯಾವುದು ಅಂತ ಕೇಳಿದ್ರೆ ಖಂಡಿತವಾಗಿಯೂ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ, ನಿಬ್ಬೆರಗಾಗ್ತೀರಾ. ಹಾಗಾದ್ರೆ ಭಾರತದ 10 ಭ್ರಷ್ಟ ಇಲಾಖೆಗಳು ಯಾವುವು? 7ನೇ ಭ್ರಷ್ಟ ಇಲಾಖೆ ಯಾವ ಇಲಾಖೆ? ಇದರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಇದೀಗಾಗಲೇ 10 ಭ್ರಷ್ಟ ಇಲಾಖೆಗಳ ಪಟ್ಟಿ ಹೊರಬಿದ್ದಿದೆ. ಆ 10 ಭ್ರಷ್ಟ ಇಲಾಖೆಗಳ ಪಟ್ಟಿಯಲ್ಲಿ ಮೊದಲಿಗೆ 10 ಭ್ರಷ್ಟ ಇಲಾಖೆಗಳನ್ನ ಹೊರತುಪಡಿಸಿ 7ನೇ ಭ್ರಷ್ಟ ಇಲಾಖೆ ಯಾವುದು ಅಂತ ನೋಡಿದ್ರೆ ಖಂಡಿತವಾಗಿಯೂ ಒಂದು ಕ್ಷಣ ನೀವು ಔಹಾರೋದಂತೂ ಖಂಡಿತ. ಆ ಇಲಾಖೆಯಲ್ಲಿ ಖಂಡಿತವಾಗಿಯೂ ಯಾವುದೊಂದು ದಿನವಾದ್ರೂ ನಾವು ಹೋಗಿರ್ತೀವಿ. ಅಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಒಂದಷ್ಟು ದುಡ್ಡನ್ನ ಕೂಡ ಹಾಕಿರ್ತೀವಿ. ಹಾಗಾದ್ರೆ 10 ಭ್ರಷ್ಟ ಇಲಾಖೆಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಲಂಚ ಅಂದ ತಕ್ಷಣ ಅಧಿಕಾರಿಗಳು ನೇರವಾಗಿ ಲಂಚವನ್ನ ತೆಗೆದುಕೊಳ್ಳೋದಿಲ್ಲ. ಇದರ ಜೊತೆಗೆ ಕೆಲವೊಂದಿಷ್ಟು ಮಧ್ಯವರ್ತಿಗಳ ಸಹಾಯದಿಂದ ಅಧಿಕಾರಿಗಳು ಲಂಚವನ್ನ ಪಡೆದುಕೊಳ್ತಾರೆ. ಆ ಲಂಚ ಡೈರೆಕ್ಟ್ ಆಗಿ ಅಧಿಕಾರಿಗಳ ಕೈಗೆ ಸೇರೋದಿಲ್ಲ, ಬದಲಿಗೆ ಮಧ್ಯವರ್ತಿಗಳ ಮೂಲಕ ಆ ಒಂದು ಹಣ ಅಧಿಕಾರಿಗಳ ಕೈ ಸೇರುತ್ತೆ. ಈ ರೀತಿ ಹಣವನ್ನ ಪಡೆದುಕೊಳ್ತಿರ್ತಕ್ಕಂಥ ಮೊದಲ ಇಲಾಖೆ ಯಾವ್ದಪ್ಪ ಅಂತ ಹೇಳಿದ್ರೆ ಬೇರೆ ಯಾವುದೂ ಅಲ್ಲ, ನಮ್ಮ ಪೊಲೀಸ್ ಇಲಾಖೆ. ಹೌದು, ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಭ್ರಷ್ಟಾಚಾರ ನಡೀತಿದೆ ಅಂತ ನೋಡೋದಾದ್ರೆ, ನಕಲಿ ಪ್ರಕರಣಗಳನ್ನ ಸೃಷ್ಟಿ ಮಾಡೋದು. ಅಲ್ಲಿ ಯಾವುದೇ ಒಂದು ವಿಷಯನೇ ನಡೆದಿರೋದಿಲ್ಲ, ಇನ್ಸಿಡೆಂಟೇ ನಡೆದಿರೋದಿಲ್ಲ, ಆದ್ರೂ ಕೂಡ ನಕಲಿ ಪ್ರಕರಣವನ್ನ ಇವರೇ ಸೃಷ್ಟಿ ಮಾಡ್ತಾರೆ. ಹಾಗಾಗಿ FIR ಅನ್ನ ಹಾಕ್ತೀನಿ ಅಂತ ಹೆದರಿಸೋದು, ಜೊತೆಗೆ ಭೂ ವಿವಾದಗಳಿರಬಹುದು, ಅದರಲ್ಲಿ ಪಕ್ಷಪಾತಿಯಂತೆ ವರ್ತಿಸೋದು, ಇದೆಲ್ಲವನ್ನ ಮಾಡಿ ಲಂಚಕ್ಕೆ ಬೇಡಿಕೆ ಇಟ್ಟು ಲಂಚವನ್ನ ಪಡೆದುಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ನಂಬರ್ 1. ಇನ್ನು 2ನೇ ಇಲಾಖೆ ಯಾವ್ದಪ್ಪ ಅಂತ ಹೇಳಿದ್ರೆ ಕಂದಾಯ ಇಲಾಖೆ. ಕಂದಾಯ ಇಲಾಖೆಯಲ್ಲಿ ಹೇಗೆ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿದ್ರೆ ಅವರು ಕೂಡ ನಕಲಿ ನೋಂದಣಿಯನ್ನ ಮಾಡೋದು, ತಹಶೀಲ್ ಮತ್ತೆ ಭೂ ದಾಖಲೆಗಳನ್ನ ತಿರುಚೋದು, ಹಾಗೆ ಪರಿಶೀಲಿಸಿದ ನಂತರ ಅಥವಾ ಖಾತರಿ ಮತ್ತೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಇವರು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟು 2ನೇ ಅತಿ ದೊಡ್ಡ ಇಲಾಖೆ ಭ್ರಷ್ಟಾಚಾರದಲ್ಲಿ ಅಂತ ಕರೆಸ್ಕೊಂತಿದೆ. ಇನ್ನು 3ನೇದು ಪುರಸಭೆ. ಕಟ್ಟಡ ಯೋಜನೆಗಳಿಗೆ ಅನುಮೋದನೆ ನೀಡುವಲ್ಲಿ ನೈರ್ಮಲ್ಯ ವ್ಯವಸ್ಥೆ ಇರಬಹುದು, ಅಕ್ರಮ ನಿರ್ಮಾಣಗಳು ನಡೀತಿದ್ರು ಕೂಡ ಕಂಡು ಕಾಣದಂತೆ ವರ್ತಿಸೋದು, ಅಂದ್ರೆ ನಿರ್ಲಕ್ಷ್ಯವನ್ನ ವಹಿಸೋದು, ಜೊತೆಗೆ ಈ ಎಲ್ಲಾ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲಂಚವನ್ನ ಪಡೆದುಕೊಂಡು ತೆಪ್ಪಿಗೆ ಕೂತ್ಕೊಳ್ತಕ್ಕಂತ ಕೆಲಸವನ್ನ ಪುರಸಭೆ ಮಾಡ್ತಾ ಇದ್ದು ಭ್ರಷ್ಟಾಚಾರದಲ್ಲಿ 3ನೇ ಸ್ಥಾನದಲ್ಲಿ ಇದೆ. ಇನ್ನು 4ನೇದು ಗ್ರಾಮ ಪಂಚಾಯಿತಿ, ಅದು ಕೂಡ ಬೂತ್ ಮಟ್ಟದಲ್ಲಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಶೌಚಾಲಯಗಳ ಯೋಜನೆ ಇರಬಹುದು, ಪಡಿತರ ಚೀಟಿಯಲ್ಲಿ ಅಕ್ರಮ ಮಾಡೋದಾಗಿರಬಹುದು, ವೃದ್ಧಾಪ್ಯ ವೇತನ ಇರಬಹುದು, ವಿಧವಾ ಪಿಂಚಣಿ ಇರಬಹುದು, ಹಾಗೆ ಗ್ರಾಮ ಸಭಾ ಕಾರ್ಯಗಳನ್ನ ಮಾಡೋದಿರಬಹುದು. ಇದೆಲ್ಲದರಲ್ಲೂ ಕೂಡ ಲಂಚ ಲಂಚ ಲಂಚ. ಇದಕ್ಕೆ ಗ್ರಾಮ ಪಂಚಾಯತ್ ಕೂಡ ಹೊರತಾಗಿಲ್ಲ, ಇದು 4ನೇ ಸ್ಥಾನದಲ್ಲಿ ಇದೆ. ಇನ್ನು 5ನೇದು ವಿದ್ಯುತ್ ಇಲಾಖೆ. ಇನ್ನು ಮೀಟರ್ ರೀಡಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ನಕಲಿ ಬಿಲ್ಲಿಂಗ್ ಗಳನ್ನ ಸೃಷ್ಟಿ ಮಾಡೋದು, ಅಥವಾ ಇದರ ಜೊತೆಗೆ ನಕಲಿ ಬಿಲ್ಲಿಂಗ್ ಗಳನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಂಪರ್ಕ ಮಾಡ್ತಕ್ಕಂಥ, ಅಂದ್ರೆ ಈಗ ಹೋಗ್ಬಿಟ್ಟು ಕರೆಂಟ್ ಸಂಪರ್ಕ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಂತಿಷ್ಟು ಹಣಕ್ಕೆ ಬೇಡಿಕೆಯನ್ನ ಇಡೋದು, ಅಥವಾ ಲೈನ್ ಗಳನ್ನ ದುರಸ್ತಿ ಪಡಿಸ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನೀವು ಇಷ್ಟು ದುಡ್ಡು ಕೊಟ್ರೆ ಮಾತ್ರ ನಾವು ಬಂದ್ಬಿಟ್ಟು ಸರಿಪಡಿಸ್ತೀವಿ, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಡೋದ್ರಲ್ಲೂ ಕೂಡ ವಿದ್ಯುತ್ ಇಲಾಖೆ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ. ನಂಬರ್ 5ರ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ರಸ್ತೆ ಸಾರಿಗೆ, RTO ಇರಬಹುದು, ಚಾಲನಾ ಪರವಾನಗಿ ಇರಬಹುದು, ಅಂದ್ರೆ ರಸ್ತೆ ಸಾರಿಗೆ ಅಥವಾ RTO, ಈ 2 ಕೂಡ ಒಂದೇ ಇಲಾಖೆಗೆ ಬರುತ್ತೆ. ಸೊ ರಸ್ತೆ ಸಾರಿಗೆಗೆ ಸಂಬಂಧಪಟ್ಟಂತೆ RTOಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಚಾಲನಾ ಪರವಾನಗಿ ಕೊಡಬಹುದು, ಈ ಒಂದು ಸಂದರ್ಭದಲ್ಲಿ ವಾಹನಗಳ ನೋಂದಣಿ ಮಾಡ್ತಕ್ಕಂಥ ಸಂದರ್ಭ ಇರಬಹುದು, ವಾಹನಗಳ ಫಿಟ್ನೆಸ್ ಮಾಡ್ತಕ್ಕಂಥ ಸಂದರ್ಭ ಇರಬಹುದು, ಫಿಟ್ನೆಸ್ ಮಾಡಿ ಪರವಾನಗಿ ಕೊಡ್ತಕ್ಕಂಥ ಸಂದರ್ಭ ಇರಬಹುದು. ಇದೆಲ್ಲದರಲ್ಲೂ ಕೂಡ ಜಾಣ ಕುರುಡರಂತೆ ವರ್ತಿಸಿ ಹಣವನ್ನ ಪಡೆದುಕೊಳ್ತಿದ್ದಾರೆ. ಸೊ ಇದು ಕೂಡ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಇನ್ನು 6ನೇದು
ಈ ಒಂದು ರಸ್ತೆ ಸಾರಿಗೆ ಹಾಗೆ RTO ಆದ್ರೆ 7ನೇದು ಖಂಡಿತವಾಗಿಯೂ ಕೂಡ ನೀವು ಮೂಗು ಮುರಿಬೇಕು. ಯಾಕಂತ ಅಂದ್ರೆ ಆರೋಗ್ಯ ಇಲಾಖೆ ಅಥವಾ ಸರ್ಕಾರಿ ಆಸ್ಪತ್ರೆ 7ನೇ ಅತಿ ದೊಡ್ಡ ಭ್ರಷ್ಟ ಇಲಾಖೆ ಆಗಿದೆ. ಅದರಲ್ಲಿ ಹೇಗಪ್ಪ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಏನು ಅಂತ ಗಂಭೀರವಾದ ಸಮಸ್ಯೆಗಳೇ ಇರೋದಿಲ್ಲ, ಆದ್ರೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ರೆಫರ್ ಮಾಡೋದು, ಆ ಔಷಧಿಗಳ ಅಗತ್ಯತೆನೇ ಇರೋದಿಲ್ಲ, ಆದ್ರೂ ಕೂಡ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ಮೆಡಿಕಲ್ ಸ್ಟೋರ್ಗಳಾಗಿರಬಹುದು, ಇನ್ನೊಂದಷ್ಟು ಮೆಡಿಕಲ್ ಸಂಬಂಧಪಟ್ಟಂತಹ ಅಂಗಡಿಗಳಾಗಿರಬಹುದು, ಅಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ದುಬಾರಿ ಬೆಲೆಯ ಔಷಧಿಗಳನ್ನ ರೆಫರ್ ಮಾಡೋದಾಗಿರಬಹುದು. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗಲ್ಲ, ಅಲ್ಲಿ ಹೋಗ್ಬಿಟ್ಟು ತಗೋ ಅಂತ ಹೇಳೋದಿರಬಹುದು. ಅಥವಾ ಈ ಒಂದು ಸೌಲಭ್ಯ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ನಾನು ಇಂಥ ಹಾಸ್ಪಿಟಲ್ಗೆ ಹೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಅನ್ನ ತಗೋ ಅಂತ ಹೇಳೋದಿರಬಹುದು. ಇದೆಲ್ಲವನ್ನ ಮಾಡ್ತಾ ಇಂತಿಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೂಡ ಲಂಚವನ್ನ ಪಡೆದುಕೊಳ್ತಿದ್ದಾರೆ. ಇನ್ನು ಮುಖ್ಯವಾಗಿ ಇನ್ನೊಂದು ಇಲಾಖೆ ಯಾವ್ದಪ್ಪ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ. ಶಿಕ್ಷಕರ ನೇಮಕಾತಿ ಇರಬಹುದು, ಶಿಕ್ಷಕರ ವರ್ಗಾವಣೆ ಇರಬಹುದು, ಶಿಕ್ಷಕರ ಹಾಜರಾತಿ ಇರಬಹುದು, ಜೊತೆಗೆ ಖಾಸಗಿ ಶಾಲೆಗಳ ಜೊತೆಗೆ ಕೈ ಜೋಡಿಸೋದಿರಬಹುದು. ಇದೆಲ್ಲವನ್ನ ಮಾಡ್ತಾ ಶಿಕ್ಷಣ ಇಲಾಖೆ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಅಂತ ಹೇಳಬಹುದು. ಇನ್ನು ವಸತಿ ಮತ್ತು ನಗರ ಅಭಿವೃದ್ಧಿ ಇಲಾಖೆ, ಈ ಒಂದು ವಸತಿ ಮತ್ತೆ ನಗರ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ, ಇದು ಕೂಡ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಒಪ್ಪಂದಗಳಿರಬಹುದು ಅಥವಾ ಟೆಂಡರ್ ಕರೆಯೋ ಪ್ರಕ್ರಿಯೆ ಇರಬಹುದು. ಇದೆಲ್ಲದರಲ್ಲೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ, ನಕಲಿ ವಿಚಾರಗಳನ್ನ ಮಂಡಿಸಿ ತನ್ನ ಬೇಳೆಯನ್ನ ಬೇಯಿಸಿಕೊಂಡು ಲಂಚವನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ಆಗ್ಲೇ ಹೇಳ್ದಂಗೆ ತೆರಿಗೆ ಇಲಾಖೆ ಮತ್ತೆ ಆದಾಯ ಇಲಾಖೆಯಲ್ಲೂ ಕೂಡ ತೆರಿಗೆ ಇರಬಹುದು, GST ಇರಬಹುದು, ಇದೆಲ್ಲವನ್ನು ಕೂಡ ನಕಲಿಯಾಗಿ ಮಾಡ್ತಾರೆ. ರಿಟರ್ನ್ಸ್ ಅನ್ನ ಕೂಡ ನಕಲಿ ರಿಟರ್ನ್ಸ್ ಅನ್ನ ಕೂಡ ಸೃಷ್ಟಿ ಮಾಡ್ತಾರೆ. ಆಮೇಲೆ RTGS ಮಾಡ್ಬೇಕಾದ್ರೂ ಅಷ್ಟೇನೆ ನಕಲಿಯಾಗಿ ಮಾಡ್ತಾರೆ. ಅಕ್ರಮವಾಗಿ ರೇಡ್ ಗಳನ್ನ ಮಾಡೋದು, ಈ ಅಕ್ರಮವಾಗಿ ರೇಡ್ ಗಳನ್ನ ಮಾಡಿ ಅಲ್ಲೂ ಕೂಡ ಒಂದಿಷ್ಟು ಹಣಕ್ಕೆ ಅಂತ ಫಿಕ್ಸ್ ಆಗಿ ಆ ರೇಡ್ ಗಳನ್ನ ಅಲ್ಲಿಗೆ ಮೊಟಕುಗೊಳಿಸೋದು, ಇದೆಲ್ಲವನ್ನ ಮಾಡ್ತಾ ಕೂಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಕೂಡ ಲಂಚವನ್ನ ಪಡೆದುಕೊಳ್ತಿದ್ದಾರೆ. ಸೊ ಇದಿಷ್ಟು ಕೂಡ 10 ಭ್ರಷ್ಟಾಚಾರ ಮಾಡ್ತಕ್ಕಂತ ಇಲಾಖೆಗಳ ಮಾಹಿತಿಯಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.